ತುಮಕೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 12ರಲ್ಲಿ ಬೆಟ್ಟಗಳಷ್ಟು ಬೆಳೆದ ಕಸದ ರಾಶಿ, ಡೆಂಗು ಮಲೇರಿಯಾಗಳ ಕಾರ್ಖಾನೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಸಾರ್ವಜನಿಕರಾದ ನಾವು ನಮ್ಮ ನಗರ, ನಮ್ಮ ಏರಿಯಾ ಸ್ವಚ್ಛವಾಗಿರಬೇಕು ಎಂಬ ಇಚ್ಛೆ ಉಳ್ಳವರಾಗಿರಬೇಕು. ಇಲ್ಲದೆ ಹೋದರೆ ಕಣ್ಣಿಗೆ ಕಾಣುವ ಈ ಕಸದ ಬೆಟ್ಟಗಳು ಬೆಳೆದು 108 ಕಾಯಿಲೆಗಳಿಗೆ ಮೂಲವಾಗುತ್ತದೆ. ಮನೆಗಳಲ್ಲೇ ಕಸಗಳನ್ನು ವಿಂಗಡಿಸಬೇಕು. ಕಸದ ವಾಹನಗಳು ಬಂದಾಗ ಅದರಲ್ಲಿ ಹಾಕಬೇಕು, ಎಲ್ಲೆಂದರಲ್ಲಿ ಬಿಸಾಡಬಾರದು. ಸುಂದರ ತುಮಕೂರು ಎಂಬ ಪರಿಕಲ್ಪನೆಯಲ್ಲಿರುವ ನಮ್ಮ ಆಳುವ ಮನಸ್ಥಿತಿ ಉಳ್ಳವರಿಗೆ ಒಂದು ಬಾರಿ ತುಮಕೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 12ರ ಸದಾಶಿವನಗರ ಏರಿಯಾಗಳಲ್ಲಿ ಒಂದು ಸುತ್ತು ಹೊಡೆದರೆ ಕಂಡಲ್ಲಿ ಬಿದ್ದಿರುವ ಕಸದ ರಾಶಿಗಳು, ಹೋಟೆಲ್ಗಳ ತ್ಯಾಜ್ಯ, ಮನೆಗಳ ಅನುಪಯುಕ್ತ ವಸ್ತುಗಳು ಕಣ್ಣಿಗೆ ಸಂತೋಷವನ್ನುಂಟು ಮಾಡುತ್ತವೆಯೋ ಏನೋ. ತುಮಕೂರಿನಲ್ಲಿ ಅತಿ ಹೆಚ್ಚು ಹಳಸಿ ಹೋದ ವಾರ್ಡ್ ಎಂದರೆ ತುಮಕೂರು ಮಹಾನಗರ ಪಾಲಿಕೆಯ 12ನೇ ವಾರ್ಡ್ನ ಸದಾಶಿವನಗರ. ಅದರಲ್ಲೂ ಶಾದಿ ಮಹಲ್ ಪಕ್ಕದಲ್ಲಂತೂ ಅಬ್ಬಬ್ಬಾ ನರಕ. ಇನ್ನು ಒಳಗಿನ ಏರಿಯಾಗಳಲ್ಲೂ ಇದೇ ಕತೆ. ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಪಾಲಿಕೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಮನ್ವಯತೆಯಿಂದ ಕೆಲಸ ಮಾಡಿದರೆ ಸ್ವಚ್ಛ ಸುಂದರ ನಗರ ಆಗುವುದರಲ್ಲಿ ಎರಡು ಮಾತಿಲ್ಲ. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಸದಾಶಿವನಗರ ಮತ್ತು ನಜರಾಬಾದ್ ಶಕೀರ್ ಅಂತ ಯುವ ಮುಖಂಡರು ಹಲವಾರು ವರ್ಷದಿಂದ ಸಮಾಜ ಸೇವೆ ಮಾಡ್ತಾರ. ಅವರು ಅದು ಮೊನ್ನೆ ಒಂದು ವಾರದಿಂದ ಕಸದ ಬಗ್ಗೆ ಅಲ್ಲೆಲ್ಲ ವಿಡಿಯೋ ಕ್ಯಾಂಪಿಂಗ್ ಎಲ್ಲ ಮಾಡಿ ಅವರು ಜೊತೆದಾರಿ ಎಲ್ಲ ತೋರಿಸಿ ಎಲ್ಲ ಕಸ ಎಲ್ಲ ಎತ್ತಕ್ಕೆ ನಮ್ಮ ಶಬ್ಬೀರ್ ತಂಡಗಳು ಯುವಕರು ಸಮೇತ ಸೇರಿ ಸೇವೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಈ ರೋಡ್ ನಲ್ಲಿ ಬಂದ್ರೆ ಮೇನ್ ಇದು ಮುಖ್ಯ ರಸ್ತೆ, ಇದು ನೋಡ್ರಲ್ಲಿ ಎಲ್ಲ ಕಸ. ಇದು ಇವಾಗ ಕಮಿಟಿ ಇಲ್ಲ, ಯಾಕಂದ್ರೆ ಮಹಾನಗರ ಪಾಲಿಕೆ ಸದಸ್ಯರು ಇಲ್ಲ. ಕಮಿಟಿ ಡಿಸಲ್ವ್ ಆಗಿದೆ, ಉಚ್ಚಾಟನೆ ಆಗಿದೆ. ಇವಾಗ ಏನಂದ್ರೆ ಮಹಾನಗರ ಪಾಲಿಕೆ ಆಯುಕ್ತರು ಯಾರಾದ್ರೆ ಕಮಿಷನರ್, ಹೆಲ್ತ್ ಇನ್ಸ್ಪೆಕ್ಟರ್ ಅವರೆಲ್ಲ ಇದ್ ನೋಡಿ ಗಮನ, ಈ ಮಾಧ್ಯಮ ಮೂಲಕ ಹೇಳೋದೇನಂದ್ರೆ ಇದು ಕಸ ನೀವು ನೋಡಿ, ನೀವು ಗಮನಕ್ಕೆ ತಂದ್ಬೇಕು. ಎಕ್ಸ್ಟ್ರಾ ಟ್ರ್ಯಾಕ್ಟರ್ ಹಾಕ್ಬೇಕು. ಮತ್ತು ನಮ್ಮ ನಜರಾಬಾದ್ ಒಳಗಡೆ ಸ್ಲಮ್ ಏರಿಯಾ ಒಂದ್ ಆಟೋ ಬಿಡ್ತಾರೆ, ಅದನ್ನು ತುಂಬ್ಕೊಂಡು ಎಲ್ಲಿಂದ ತುಂಬ್ಕೊಂಡು ಬರುತ್ತೆ ಗೊತ್ತಿಲ್ಲ. ಅದು ಆಟೋ 1-2 ಆಟೋ ಬಂದ್ರೆ ಏನು ಆಗಲ್ಲ. ಇಲ್ಲಿ ಒಂದ್ 4-5 ದಿವಸ, ಅಲ್ವೊಂದ್ ಯಾವ್ದೋ 4-5 ದಿವಸ, ಅಲ್ವೊಂದ್ ಯಾವ್ದೋ 4-5 ದಿವಸ ಅಂದ್ರೆ ಆಗಲ್ಲ. ಕಸ ಹಾಕ್ತಿದ್ದಾರೆ. ನಮ್ಮ ಮಕ್ಳಿಗೆಲ್ಲ ಮನೆಯಲ್ಲ ನಾಯಿ ಕಚ್ಚಿದೆ, ಆ ತಂದು ನಾಯಿಗಳು ಕಚ್ಕೊಂಡು ಹಾಕ್ತವೆ. ಇವ್ರಿಗೆಲ್ಲ ಜ್ವರ ಬರುತ್ತೆ, ಜಾಸ್ತಿ ಓಡಾಡಕ್ಕಾಗಲ್ಲ. ಡೈಲಿ ಹಿಂಗೆ ಓಡಾಡ್ಬೇಕು ರೋಡಿಂದ. ಅದ್ರಿಂದ ಇದು ಮಾಡ್ಬೇಕು ಅಂತ ಹೇಳಿ ನಾವು ಒಂದ್ ವಾರ ಆಯ್ತು ಅವ್ರ ಮಕ್ಕಳು ಕೊಟ್ಟಿದ್ವಿ, ಅದು ಕಸ ಕ್ಲೀನ್ ಮಾಡ್ರಿ ಅಂತ. ನಾವು ಹೇಳಿದ್ರೆ ಅವ್ರು ನಾಳೆ ಮಾಡ್ತೀವಿ ಏನಾದಿರೋ ಎಲ್ಲಾರ್ಗು ಏನಾನ ಮಾಡೋಣ ಅಂದ್ರೆ ಅವರು ಏನು ಇದು. ಅದರಿಂದ ನಾವು ಯಾರು ಸಪೋರ್ಟ್ ಮಾಡೋಣ ಸರ್. ನೀವ್ ಎಲ್ಲಾರ 3 ದಿವಸಕ್ಕೆ ಒಂದ್ಸಲಿ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ ಅಷ್ಟೇ. ಓಡಾಡಕ್ ಬರ್ತಾರ? 2-3 ದಿವಸಕ್ಕೆ ಒಂದ್ಸತಿ ಬರ್ತಾರೆ. ಇಲ್ಲೇ ಇರೋದು ನಾವು ಎತ್ಕೊಂಡು ಹೋಗ್ತಲ್ವಾ ಇಲ್ಲಿ? ಇಲ್ಲ, ಎತ್ಕೊಂಡು ಹೋಗಲ್ಲ. 2-3 ದಿವಸಕ್ಕೆ ಒಂದ್ಸತಿ ಬರ್ತಾರೆ. ಏನು ಕ್ಲೀನ್ ಮಾಡಲ್ಲ, ಗಬ್ಬು ವಾಸನೆ. ನೀರಿನ ವ್ಯವಸ್ಥೆ ಹೆಂಗಿದೆ? ನೀರು ಪರವಾಗಿಲ್ಲ, ಬಿಡ್ತಾರೆ. ಬಿಸಿಲುಗಾಲದಲ್ಲಿ ಒಂದ್ ಸ್ವಲ್ಪ ಕಷ್ಟ. ಮನೆ ಹತ್ರ ಗಾಡಿ ಬರಲ್ಲ? ಇಲ್ಲ, ಬರಲ್ಲ. ಗಾಡಿ ಬರ್ತೈತೆ, ಅದ್ ಬೇರೆ ಮಾಡ್ರಿ ಅಂತ ಕಿರಿಕ್ ಮಾಡ್ತಾರೆ. ಅವರು ಗಾಡಿಯಲ್ಲಿ ಹಾಕಲ್ಲ, ಅಲ್ಲಿ ಹುಯ್ತಾರೆ. ಗಾಡಿ ಅವ್ರಿಗೆ ಫಸ್ಟ್ ಕಂಡೀಷನ್ ಮಾಡಿದ್ರೆ ಅವ್ರು ಹಾಕಿಸ್ಕೊಂಡ್ ಹೋಗ್ತಾರೆ. ಎತ್ತೋರಿಲ್ಲ, ಯಾರು ಇಲ್ಲ. ನಾವು ಎಷ್ಟ್ ದಿವಸ ಅಂತ ಹೇಳಿ ಅಲ್ಲಿ ನಜರಾಬಾದ್ 12ನೇ ವಾರ್ಡು ಎಲ್ಲಾ ಪೂರ್ತಿ ಕ್ಲೀನ್ ಮಾಡ್ಸ್ಕೊಂಡಿದ್ವಿ. ಈಗ ಈ ತರ ಮಾಡ್ಕೊಂಡ್ಬಿಟ್ರೆ ಓಡಾಡೋದು ರೋಡ್ ಇದು ಒಳ್ಳೆ ರೋಡ್, ಇದು ರೋಡ್ಕ್ಕಿಂತ ಐತೆ ಕಸ, ನಾಯಿಗಳು ಐತೆ, ಇದೆಲ್ಲ ಐತೆ. ಎಲ್ಲ ಚೂರು ಗಮನ ಕೊಟ್ಟು ಎಲ್ಲ ಎತ್ತಸಕ್ ಹೇಳಿ ನೀವು. ದಯವಿಟ್ಟು ನಿಮ್ಗೆ ಇಷ್ಟೆಲ್ಲ ಹೇಳ್ಕೊಳ್ತೀವಿ ನಾವು. मस्जिद के पास कचरा बैंक है, बैंक के सामने जो है कचरा बार बार पड़े रहता है। रोज पाक करते नहीं, 8-8 दिन 10 दिन हुए तो भी पाक नहीं करते। पूरी गलीजी बात उड़ जाती है और यहाँ आने जाने वाले को, पब्लिक को सभी बहुत तकलीफ होती है। ಸದಾಶಿವನಗರದ ಮುಖ್ಯ ರಸ್ತೆ ಇದೆ. 35 ವಾರ್ಡ್ ಅಲ್ಲೂ ಇದೇ ತರ ಸಮಸ್ಯೆ. ಎಲ್ಲೇ ಹೋದ್ರೆ 35 ವಾರ್ಡ್ ಅಲ್ಲೂ ಕೂಡ ನಾವು ಭೇಟಿ ಕೊಡ್ತಾ ಇದೀವಿ. ಮಹಾನಗರ ಪಾಲಿಕೆ ಏನು ಬದುಕಿದೆಯೋ ಸತ್ತು ಹೋಗಿದೆಯೋ ಏನಂತ ಗೊತ್ತಿಲ್ಲ. ಅಲ್ಲಿ ಹೋದ್ರೆ ಯಾರು ಕೇಳೋರಲ್ಲ. ಇಲ್ಲಿ ನೋಡಿ, ವಾಕ್ ಮಾಡಕ್ಕೆ ಎಷ್ಟು ಸಣ್ಣ ದಾರಿ ಅಂತ ಹೇಳಿದ್ರೆ 3/4 ಭಾಗ ದಾರಿಯಲ್ಲಿ ಕಸ ಎಸ್ತಿದ್ದಾರೆ. ಈ ಕಸ ಎಸೆಯೋರ್ ತಪ್ಪು ಅಂತ ಹೇಳ್ತೀರಾ ಅಥವಾ
ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯತನನೋ, ಅಧಿಕಾರಿಗಳ ನಿರ್ಲಕ್ಷ್ಯತನನೋ, ಅಥವಾ ಅವರ ದೌರ್ಜನ್ಯ ಏನಂತ ಗೊತ್ತಾಗ್ತಿಲ್ಲ. ಇದರಿಂದ ಸೊಳ್ಳೆಗಳು ಕಾಟ ಆಗಿ ಕಾಯಿಲೆಗಳು ಬಂದ್ರೆ ಯಾರ್ ಜವಾಬ್ದಾರರು? ಒಂದು ಆಸ್ಪತ್ರೆಗೆ ಹೋದ್ರೆ ಸ್ವಚ್ಛತೆ ಇಲ್ಲ, ಏರಿಯಾಗ್ ಬಂದ್ರೆ ಸ್ವಚ್ಛತೆ ಇಲ್ಲ, ಮತ್ತೆ ನಾಯಿಗಳ ಕಾಟ, ಹಸುಗಳ ಕಾಟ, ಪ್ರತಿಯೊಂದು ಈ ತರ ಸಮಸ್ಯೆಗಳಿದ್ದಾಗ ಮಹಾನಗರ ಪಾಲಿಕೆ ಇದೆಯೋ ಇಲ್ವೋ, ಇದು ನಿಜವಾಗ್ಲೂ ನಾವು ಸ್ಮಾರ್ಟ್ ಸಿಟಿಯಲ್ಲಿ ಇದೀವೋ ಅಥವಾ ಯಾವುದೋ ಒಂದು ಹಳ್ಳಿಯಲ್ಲಿ ಇದೀವೋ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಾಗ್ತಾ ಇಲ್ಲ. ಸ್ಮಾರ್ಟ್ ಸಿಟಿ ಸುಮ್ನೆ ಹೇಳಕ್ಕಷ್ಟೇ ಸ್ಮಾರ್ಟ್ ಸಿಟಿ ಆಗಿದೆ. ಇವತ್ತು ನೀವು ಮಹಾನಗರ ಪಾಲಿಕೆಯವರು ಕಾರ್ಪೊರೇಷನ್ ನ ಡಿಸಾಲ್ವ್ ಮಾಡಿದ್ರಿ. ಡಿಸಾಲ್ವ್ ಮಾಡಿದಾದ್ಮೇಲೆ ನಾವು ಆಮ್ ಆದ್ಮಿ ಪಕ್ಷದಿಂದ ಒಂದು ಲೆಟರ್ ಕೊಟ್ಟು ಸುಮಾರು ಏರಿಯಾದಲ್ಲಿ ಈ ತರ ಕಸ ಬೀಳ್ತಾ ಇದೆ, ಕಸ ನೀವು ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟಾಗ ಒಂದು 2-3 ದಿನ ಮಾತ್ರ ಕ್ಲೀನ್ ಕಾಣ್ತು ಸಿಟಿ. ಅದಾದ್ಮೇಲೆ ಮತ್ತೆ ಇದು ನೋಡಿ, ನಿಮ್ ಕಣ್ ಮುಂದೆ ಇದೆ, ನೋಡಿ ಬರ್ತಾ ಇರೋದು ಒಂದು 2 ವೀಲರ್ ಜಾಗ ಬಿಟ್ಟು ಇಷ್ಟೊಂದು ಕಸ ಈ ತರ ಬಿದ್ದಿದೆ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಏನು? ಇದೇ ಕಸ ಅವ್ರ ಮನೆಯಲ್ಲಿ ಕಸ ಬೀಳ್ತಾ ಇದ್ರೆ, ಮನೆ ಪಕ್ಕದಲ್ಲಿ ಬೀಳ್ತಾ ಇದ್ರೆ ಅಧಿಕಾರಿಗಳು ಹೇಗ್ ನೋಡ್ಕೊಂಡು ಹೀಗೆ ಸುಮ್ನಿರ್ತಿದ್ರ? ಎಲ್ಲಾ ಸದಾಶಿವನಗರ, ಎಂಟೈರ್ ಸದಾಶಿವನಗರ್ ನೋಡಿದ್ರೆ ನಾವು ಅಫಿಷಿಯಲ್ ಏರಿಯಾ ಅಂತ ಹೇಳ್ತೀವಿ, ಗಬ್ಬು ಎದ್ದೋಗಿದೆ. ಈಗ ನಾವು ನಿಂತ್ಕೊಂಡು ಮಾತಾಡ್ತೀವಿ, ನನ್ ಮೂಗ್ ಹಿಡ್ಕೊಂಡು ಮಾತಾಡ್ಬೇಕಂತ ಅನಿಸ್ತದೆ, ಅಷ್ಟು ಸಮಸ್ಯೆ ಇದೆ. ಯಾರಿದಾರೆ ನೋಡಕ್ಕೆ? ಮಹಾನಗರ ಪಾಲಿಕೆ ಏನ್ ಮಾಡ್ತಾ ಇದೆ? ಇದು ಅಧಿಕಾರದ ನಿರ್ಲಕ್ಷ್ಯತನೋ ಅಥವಾ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯತನನೋ, ಇಲ್ಲ ನೀವು ಮಾಡ್ತಿರೋ ಜನಗಳ ಮೇಲೆ ದೌರ್ಜನ್ಯನೋ ಅಂತ ಹೇಳ್ಬಿಟ್ಟು ನಾನು ಖಂಡಿಸ್ತೀನಿ. ನಾನು ಎಷ್ಟು ಕೆಟ್ಟ ಮಾತಿಂದ ಹೇಳಿದ್ರು ಈ ಜನ ಅಥವಾ ಅಧಿಕಾರಿಗಳು ಎಚ್ಚೆತ್ಕೊಂತಿಲ್ಲ. ಇನ್ನು ಮುಂದೆ ಎಚ್ಚೆತ್ಕೊಂತಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸಮಸ್ಯೆ, ನಮ್ಮ ಜನರ ಸಮಸ್ಯೆ, ನಮ್ಮ ಮಕ್ಕಳ ಬಾಳ್ ಹಾಳು ಮಾಡ್ಕೊಳ್ಳೋಕೆ ನಾವ್ ಇಷ್ಟ ಇಲ್ಲ. ಅಧಿಕಾರಿಗಳೇ, ನಿಮ್ಗೆ ವಾರ್ನ್ ಮಾಡ್ತಾ ಇದ್ದೀನಿ, ಎಚ್ಚೆತ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇಡೀ ನಗರದಲ್ಲಿ ನಿಮ್ಮ ವಿರುದ್ಧವಾಗಿ ಜನ ಎದ್ದೊಳ್ತಾರೆ, ಉಗ್ರವಾಗಿ ಹೋರಾಟ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನೋಡಕ್ಕೆ ಹೆಸರಿಗೆ ಮಾತ್ರ ಇದು ತುಮಕೂರು ಮಹಾನಗರ ಪಾಲಿಕೆ, ತುಮಕೂರು ಸಿಟಿ 35 ವಾರ್ಡ್ಗಳಲ್ಲಿ ಎಲ್ಲೇ ಅಂದ್ರೆ ಇಲ್ಲಿ ಕಸ. ಸ್ಮಾರ್ಟ್ ಸಿಟಿ ಅನ್ನೋದಕ್ಕೆ ಯಾವುದೇ ಅರ್ಥನೇ ಇಲ್ಲ. ಅಧಿಕಾರಿಗಳು ಗಣ್ಮುಚ್ಕೊಂಡ್ ಕುಂತಿದ್ದಾರೆ. ಯಾವುದೇ ನಗರದಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ, ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇಲ್ಲ. ಹೆಸರಿಗೆ ಮಾತ್ರ ತುಮಕೂರು ಸಿಟಿ, ಸ್ಮಾರ್ಟ್ ಸಿಟಿ. ವಿವಿಧ ವಾರ್ಡ್ಗಳಲ್ಲಿ ಕಸ ನೋಡಿದೀರಾ, ನೋಡಿ ಇಲ್ಲಿ ಎಲ್ಲ ಕಸ ಚೀಲದಲ್ಲೆಲ್ಲ ಗಡ್ಡಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ. ಜನರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇದರಿಂದ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿ ಡೆಂಗ್ಯೂ ಜ್ವರ ಹರಡಿ ಮಕ್ಕಳಲ್ಲಿ ಭೀಕರ ಪರಿಣಾಮ ಬೀರ್ತಾ ಇದೆ. ಶಾಲೆಗೆ ಹೋಗೋದ್ರಲ್ಲಿ ಮತ್ತೆ ಹಿರಿಯರು ವೃದ್ಧರು ಓಡೋದ್ರಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ. ಈ ಮೂಲಕ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕೂಡಲೇ ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಬೇಕು ಅಂತ ನಮ್ಮ ಮೂಲಕ ಕೇಳ್ಕೊಂತಾ ಇದ್ದೀವಿ.